ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲು. ಬೆಂಕಿಯಿಂದ ಬೆಂಕಿಯನ್ನ ಆರಿಸಲಾಗದು, ಹಾಗೆ ದ್ವೇಷದಿಂದ ದ್ವೇಷವನ್ನ ಹತ್ತಿಕ್ಕಲಾರದು ಅಂತ ಹೇಳಿದವರು ಬುದ್ಧ ಅವರು. ಅವರನ್ನ ನೆನೆಯುತ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ಬಿಡೋಣ. ಶ್ರೀಯುತ ಗುರುಜಿ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮುಖೇನ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗುರುಜಿ, ಈ ವರ್ಷದ ಕೊನೆಯ ದಿನ ಇವತ್ತು ಯಾವ ವಿಶೇಷ ಮಾಹಿತಿ? ವಿಪರ್ಯಾಸ ಅಂದ್ರೆ ಇವತ್ತು ಶುಕ್ರವಾರನೇ ಬಿದ್ದಿದೆ, ಏನ್ ಹೇಳ್ತಿದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡಿತಕ್ಕಂಥದ್ದು ಶುಕ್ರವಾರದಂದು. ಇಲ್ಲಿ ಇವತ್ತಿನ ದಿವಸ ದೊಡ್ಡದ ಒಂದು ರಹಸ್ಯದ ಮಂತ್ರವನ್ನ ಹೇಳ್ತೀನಿ. ಆ ರಹಸ್ಯದ ಮಂತ್ರವನ್ನ ತಾವೆಲ್ಲ ಕೇಳಬೇಕಾದಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಈ ಷಟ್ಚಕ್ರ ಉಪಾಸನೆಯಲ್ಲಿ ಸಪ್ತಋಷಿಗಳ ಮುಖಾಂತರವಾಗಿ ಬಂದಿರೋದು. ಸಪ್ತ ಮಾತ್ರಿಕಾ ಶಕ್ತಿಗಳನ್ನು ಅದರೊಳಗೆ ತುಂಬಿರೋದು. ಜೀವನ ಪರ್ಯಂತ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಏನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು ಅರಿಷಡ್ವರ್ಗಗಳನ್ನ ಪರಿಪೂರ್ಣವಾಗಿ ಕಂಟ್ರೋಲ್, ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥವರಿಗೆ ಫಲ ಎಲ್ಲವೂ ಸಿಗತಕ್ಕಂಥ ಈ 7 ಮಂತ್ರಗಳನ್ನು ಕೊಡ್ತೀನಿ. 7 ಮಂತ್ರಗಳು ಬಹಳ ವಿಶೇಷವಾಗಿರೋದು. ನಾ ಭೂತೋ ನ ಭವಿಷ್ಯತಿ ಅಂತ ಇದನ್ನು ಹೇಳ್ಕೋಬೇಕಾದ್ದೇನು ಅಂದರೆ, ಪ್ರತಿ ತಿಂಗಳ ಅಮಾವಾಸ್ಯೆ, ಪ್ರತಿ ತಿಂಗಳ ಪೌರ್ಣಮಿ ಮತ್ತು ಶಿವರಾತ್ರಿ ಎಂದು ಮಾಸ ಶಿವರಾತ್ರಿ ಅಂತ ಬರುತ್ತೆ. ಪ್ರತಿ ತಿಂಗಳಲ್ಲಿ 2 ಸಲ ಆ ಮಾಸ ಶಿವರಾತ್ರಿ ಎಂದು, ತದನಂತರ ಪ್ರದೋಷದಂದು, ಶಿವನಿಗೆ ಪ್ರೀತಿಯಾಗಿರ್ತಕ್ಕಂಥ ಪ್ರದೋಷದಂದು ಇದನ್ನು ವಿಚಾರಪೂರ್ವಕವಾಗಿ ಹೇಳಬೇಕು. ಏಕಾದಶಿಯಂದು ಸ್ಮರಣೆ ಮಾಡ್ಕೋಬೇಕು. ಇದನ್ನು ಈ ರೀತಿಯಾಗಿ ಹೇಳಿದಾಗ ಜೀವನ್ ಮುಕ್ತಿಯನ್ನು ಪಡಿತಕ್ಕಂಥ ಪ್ರತಿಯೊಬ್ಬರಿಗೂ ಆ ಶಕ್ತಿ ಸಿಗತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಕಾಮಗಳು, ಅಪೇಕ್ಷೆಗಳು ಪೂರ್ತಿಯಾಗತ್ತೆ, ಕ್ರೋಧಗಳು ಕಮ್ಮಿ ಆಗತ್ತೆ, ಲೋಭಗಳು ಇರತಕ್ಕಂಥದ್ದು ಎಲ್ಲನೂ ಏನೇನು ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಸರಿತಿದ್ದುಪಡಿಸುತ್ತೆ. ಲೋಪದೋಷಗಳಲ್ಲಿ ಯಾವ ದೋಷಗಳು ನಿಮ್ಮ ಮನೆ ಕುಟುಂಬದಲ್ಲಿ ಇರುತ್ತೋ ಅಷ್ಟೂ ಲೋಪದೋಷಗಳು ಪರಿವರ್ತನೆ ಆಗತಕ್ಕಂಥದ್ದು ಸತ್ಯ. ಈ ಸತ್ಯವಾಗಿರ್ತಕ್ಕಂಥ 7 ಗ್ರಹಗಳ ವಿಶೇಷವಾಗಿರ್ತಕ್ಕಂಥ ಸಂಧಿ, ಆ ರಾಹುಕೇತುಗಳು ಕೂಡ ದೋಷಗಳ ಒಳಭಾಗದಲ್ಲಿ, ಅಂದರೆ ಮೊದಲಾಗಿ ಏನು 7 ಗ್ರಹಗಳಿತ್ತು ಅಷ್ಟು ಮಾತ್ರ ಇರುತ್ತೆ. ರಾಹುಕೇತುಗಳು ಪ್ರವೇಶವಾಗದಿದ್ದಾಗ ಹೇಗಿರುತ್ತೋ ಆ ರಾಹುಕೇತುಗಳ ಪ್ರವೇಶವಿಲ್ಲದೆ ನಿಮ್ಮ ದೋಷಗಳಷ್ಟೂ ಮೋಕ್ಷವು, ಜ್ಞಾನವು ಎರಡೂ ಸಂಪಾದನೆ ಮಾಡೋ ಅವಕಾಶವೂ ಸಿಗುತ್ತೆ. ಆ ಅರಿಷಡ್ವರ್ಗಗಳನ್ನು 60 ವರ್ಷ ನೀನು ಚೆನ್ನಾಗಿರಬೇಕು ಅಂದರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇದನ್ನೆಲ್ಲ ಸರಿಪಡಿಸ್ಕೋಬೇಕು. ಆ ಲೋಭಗಳನ್ನು ತ್ಯಜಿಸಿ. ಅದಕ್ಕೋಸ್ಕರ ಈ ಎಲ್ಲ ಅರಿಷಡ್ವರ್ಗದಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರ ಉಪಾಸನೆ ಅಂದ್ರೇನೋ ಮೂಲಾಧಾರದಲ್ಲಿರ್ತಕ್ಕಂಥ ನಮ್ಮ ಕಾಮಗಳನ್ನು, ಸ್ವಾಧಿಷ್ಠಾನದಲ್ಲಿರ್ತಕ್ಕಂಥ ರಥಿ ಮನ್ಮಥನ, ವಿಶೇಷವಾಗಿ ಮಣಿಪುರದಲ್ಲಿರ್ತಕ್ಕಂಥ ಮಹಾವಿಷ್ಣುವನ್ನ, ಅನಾಹತದಲ್ಲಿರ್ತಕ್ಕಂಥ ಹೃದಯ ಲಕ್ಷ್ಮಿಯನ್ನ, ವಿಶುದ್ಧಿಯಲ್ಲಿರ್ತಕ್ಕಂಥ ಮಹಾ ಸರಸ್ವತಿ ಬ್ರಹ್ಮನನ್ನ, ಜ್ಞಾನಚಕ್ಷಸ್ಸಲ್ಲಿರ್ತಕ್ಕಂಥ ಆದಿಶಕ್ತಿಯಾಗಿರ್ತಕ್ಕಂಥ ಲಲಿತಾ ತ್ರಿಪುರ ಸುಂದಿಯನ್ನು ಸ್ಮರಣೆ ಮಾಡಿದಾಗ ಶ್ರೀಚಕ್ರ ಒಂದು ಉಪಾಸನೆ. ಅಂದರೆ ಪ್ರತಿ ವರ್ಷದಲ್ಲೂ ನೀವು ಒಂದೊಂದನ್ನು ಛೇದಿಸ್ತಾ ಬಂದರೆ ಆ 60 ವರ್ಷಕ್ಕೆ, ಪ್ರತಿ 6 ವರ್ಷಕ್ಕೆ ಸೃಷ್ಟಿ. ಆ ಸೃಷ್ಟಿ ಅಂದರೆ ಹಾವನ್ನು ಓಡಿಸು, ನಿನ್ನ ಒಳಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಿಗಳನ್ನು ಓಡಿಸು. ಅದನ್ನೇ ಸಹಸ್ರಾರ ಅಂದರೆ ಪ್ರಾಣ ಬರೋದು ಇಲ್ಲೇ, ಪ್ರಾಣ ಹೋಗೋದು ಇಲ್ಲೇ, ಆ ಮೋಕ್ಷಕ್ಕೆ ದಾರಿ. ಇಷ್ಟೆಲ್ಲ ಜ್ಞಾನ ಮಾರ್ಗವನ್ನು ಹೇಳಿದ್ರು ಸಹ ನೂತನ ಸಂವತ್ಸರದಲ್ಲಿ, ವಿಶೇಷವಾಗಿ ಉಗಾದಿಯಲ್ಲಿ ಆಚರಿಸ್ತಕ್ಕಂಥ ನಮ್ಮ ಒಂದು ಸಂಸ್ಕಾರವನ್ನು ಹಾಳು ಮಾಡೋದು ಪರದೇಶಿಗಳಾಗ್ಬಿಟ್ಟಿದ್ದೀರಾ. ಯಾಕೆಂದರೆ ಪರದೇಶದವರೆಲ್ಲ ಇಲ್ಲಿ ಬಂದು, ಪರ ರಾಜ್ಯದಿಂದ ಬಂದು ಎಲ್ಲರೂ ನಮ್ಮ ಸಂಸ್ಕಾರಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಬಂದಿದೆ? ಪಾಶ್ಚಿಮದಿಂದ, ಕರ್ಮಾಧಿಪತಿ ಶನಿಯಿಂದ ಬಂದಿರತಕ್ಕಂಥ ಈ ಪಾಶ್ಚಿಮ ದೇಶದ ವಿದ್ಯೆಗಳು ಸಾಕಷ್ಟು ಭೂಲೋಕಕ್ಕೆ ಸ್ಪರ್ಶವಾಗಿದೆ. ನಾವುಗಳು ಏನೇನು ಸಂಸ್ಕಾರಗಳು, ಹೆಣ್ಣು ಮಕ್ಕಳಿಗೆ ಗೌರವವಾಗಿರಿ ಅಂತೀವಿ, ಗಂಡು ಮಕ್ಕಳಿಗೆ ಗಂಭೀರವಾಗಿರಿ ಅಂತೀವಿ, ಕೇಳಲ್ವೇ? ಎಲ್ಲ ಗಂಡು ಹೆಣ್ಣು ಯಾವುದೇ ಕಾರಣಕ್ಕೂ ನಾಯಿ ಬಾಲ ಡೊಂಕೆ. ಅದಕ್ಕೋಸ್ಕರ ಈ ನಾಯಿಗಳು ಎಷ್ಟೇ ಬಾಲವನ್ನು ಕಟ್ಟಿ ತಿದ್ದು ಮಾಡಿದ್ರು ಬಾಲಗಳು ಯಾವತ್ತಿದ್ರೂ ಸರಿ ಹೋಗಲ್ಲ. ಆದ್ದರಿಂದ ನಾವುಗಳೇನು ಮಾಡಬೇಕು? ಛೀ ಅಂತ ನಾಯಿನೇ ಓಡಿಸ್ಬಿಟ್ರೆ, ವಿಶೇಷವಾಗಿ ಬಾಲ ನೆಟ್ಗಾದ್ರೂ ಮಾಡ್ಕೊಳ್ಳಿ, ಸೊಟ್ಕಾಗಿರತಕ್ಕಂಥದ್ದು ಯಾವ ಕಾಲಕ್ಕಾದ್ರೂ ಸರಿನಾದ್ರೂ ಮಾಡ್ಕೊಳ್ಳಿ. ಬುದ್ಧುಂಟೆ ಬೂತಿನೋ, ಲೇಕ್ಪೋತೆ ಪೀತಿನೋ. ಈ ಒಂದು ಸಂಸ್ಕಾರ ಯಾವ ಕಾಲಕ್ಕೂ ನಾವುಗಳು ಸರಿಪಡಿಸ್ಬೋದಾ ಅಂದರೆ, ಸರಿಪಡಿಸಕ್ಕೆ ಏನು ಮಾಡಬೇಕು? ಒದ್ದು ಉಪಕಾರ ಹಾಕಿ ಪರಿಪೂರ್ಣವಾಗಿ ಪಾಠವನ್ನು ಕಲಿಸ್ಬೇಕು.
ಯಾರದು? ಆ ತಂದೆ ತಾಯಿಂದ್ರೆ ಪಾಠ ಕಲಿಸ್ಬೇಕು. ಎಷ್ಟು ಜನ ತಂದೆ ತಾಯಿಂದ್ರು ಮಕ್ಕಳ ಜೊತೆನೂ ಬೀದಿ ಸುತ್ತಾ ಇದ್ದಾರೆ. ಇಂಥ ಒಂದು ಕಾಲ ಆಗೋಗಿದೆ. ಯಾಕೆಂದ್ರೆ ನನ್ನ ಮಕ್ಕಳು ಮುದ್ದು ಅಂತೇಳಿ ಮುದ್ದಾಗಿರ್ತಕ್ಕಂಥ ಯಾವ ಕೋಣವೋ ಯಾವ ಎಮ್ಮೆಯೋ ತನ್ನ ಮಕ್ಕಳು ಮುದ್ದೇನೆ. ಅದಕ್ಕೋಸ್ಕರ ಮುದ್ದಾಗಿದ್ರು ಈ ಜೀವನ ಮುದ್ದು ಮಾಡಿಕೊಂಡೇ ಕಾಲ ಕಳೆದುಬಿಟ್ಟಿದ್ದಾರೆ. ಅದಕ್ಕೆ ನೀವುಗಳು ಈ ಹೊಸ ಸಂವತ್ಸರದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನೇನು ಮಾಡಿದ್ದಕ್ಕೆ ಪರಿತಪಿಸ್ತೀರಾ, ಯಾವ್ಯಾವ ಶಾಪಕ್ಕೆ ಒಳಗಾಗ್ತೀರಾ, ಯಾವ ರೀತಿ ಸಾಯ್ತೀರಾ, ಯಾವ ರೀತಿ ನರಳುತ್ತೀರಾ, ಏನನ್ನ ಮಾಡಿದ್ದಕ್ಕೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಶೇಷವಾದ ಭಯಂಕರ ವಿಚಾರವನ್ನು ತಿಳ್ಕೋಬೇಕು. ನೀವು ನಿಮ್ಮ ಕರ್ಮಗಳನ್ನು ಕಳ್ಕೋಬೇಕು. ಆ ಭಯ ಭೀತಿ ಇನ್ನೇನು ಶುರು ಆಗತ್ತೆ 2011 ಈ ವರ್ಷ ಏನಾದರೂ ಈ ರೀತಿ ಮಾಡಿದ್ರೆ ಯಾವ ರೀತಿ ಕಾದ್ ನೋಡಿ. ಈಗೋ ಬಂದೆ.